Hello guys, welcome back to Edueta YouTube channel, and now I am going to solve problems on second module of DMS. ಸೊ ಗೈಸ್, ನಾನು ನಿಮಗೆ ಫಸ್ಟ್ ಮಾಡ್ಯೂಲ್ಗೆ ಹೇಗೆ ಸ್ಕೆಚ್ ಔಟ್ ಕೊಟ್ಟಿದ್ನೋ ಹಾಗೆ ಸೆಕೆಂಡ್ ಮಾಡ್ಯೂಲ್ಗೆ ಕೂಡ ಕೊಟ್ಟಿದ್ದೀನಿ. ಈ ಸ್ಕೆಚ್ ಔಟಲ್ಲಿ ಫಸ್ಟ್ ಮಾಡ್ಯೂಲಲ್ಲಿ ಹೇಳಿದಾಗೆ ಮೇನ್ ಪಾಯಿಂಟ್ಸ್ ಅಷ್ಟೇ ಕೊಟ್ಟಿಲ್ಲ, ಇಂತಿದ್ದ ಟಾಪಿಕ್ ಬರುತ್ತೆ ಅಂತ. ಟಾಪಿಕ್ಕಲ್ಲಿರೋ ಕ್ವಶನ್ಸು ಇದೇ ಥರ ಬರುತ್ತೆ ಅಂತ ಕೊಟ್ಟಿದ್ದೀನಿ ಈ ಸೆಕೆಂಡ್ ಮಾಡ್ಯೂಲಲ್ಲಿ. ಸೊ ಅಷ್ಟು ಕ್ವಶನ್ಸ್ನ ನೀವು ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿಬಿಟ್ರೆ ಸೆಕೆಂಡ್ ಮಾಡ್ಯೂಲಿಂದ ಔಟ್ ಆಫ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅಂದರೆ 20 ಔಟ್ ಆಫ್ 20 ಮಾರ್ಕ್ಸ್ನ ಫುಲ್ ಮಾರ್ಕ್ಸ್ನ ಪಡ್ಕೋಬೋದು ಸೆಕೆಂಡ್ ಮಾಡ್ಯೂಲಿಂದ. ಸೊ ನಾನು ಕೊಟ್ಟಿರೋ ಕ್ವಶನ್ಸ್ನ ಎಲ್ಲನೂ ಪ್ರಿಪೇರ್ ಆಗಿ ಸೆಕೆಂಡ್ ಮಾಡ್ಯೂಲಿಂದ, ಓಕೆನಾ? ಸೊ ಸೆಕೆಂಡ್ ಮಾಡ್ಯೂಲಲ್ಲಿ ಫಸ್ಟ್ ಟಾಪಿಕ್ ಬಂದುಬಿಟ್ಟು ಮ್ಯಾಥಮೆಟಿಕಲ್ ಇಂಡಕ್ಷನ್. ಮ್ಯಾಥಮೆಟಿಕಲ್ ಇಂಡಕ್ಷನಲ್ಲಿ ಅಟ್ಲೀಸ್ಟ್ ಒನ್ ಪ್ರಾಬ್ಲಮ್ ಆರೋ ಕೊಟ್ಟೇ ಬಿಟ್ಟಿರ್ತಾರೆ. ಸೊ ಇದನ್ನ ನೀವು ಭಾಳಷ್ಟು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಸೊ ನಾನು ಹಾಗಿದ್ದರೆ ಈ ಕ್ವಶನ್ಸ್ನಲ್ಲಿ ಡಿಫಿಕಲ್ಟ್ ಆಗಿರೋ ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತೀನಿ, ಈಸಿ ಕ್ವಶನ್ಸ್ನ ನಿಮಗೆ ಬಿಡ್ತಿದ್ದೀನಿ, ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಇನ್ ಕೇಸ್ ಸಾಲ್ವ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ, ಆನ್ಸರ್ ಸೊಲ್ಯೂಷನ್ ಕೊಡಿ ಇದಕ್ಕೆ ಅಂತ, ಓಕೆನಾ? ನೆಕ್ಸ್ಟ್ ನಾನು ಯಾವ್ದಾವುದು ಕ್ವಶನ್ನ ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ ಅಂದರೆ ಫಸ್ಟ್ ಒನ್ನು, ಹಾಗೆ ಸೆಕೆಂಡ್ ಒನ್ನು, ಹಾಗೆ ಫಿಫ್ತ್ ಒನ್ನು. ಬಿಕಾಸ್ ಇವು ಡಿಫಿಕಲ್ಟ್ ಅನಿಸಿದೆ ನನಗೆ ಅನಿಸಿದ ಮಟ್ಟಿಗೆ. ಸೊ ಮ್ಯಾಥಮೆಟಿಕಲ್ ಇಂಡಕ್ಷನಿಂದ ಫಸ್ಟ್ ಕ್ವಶನ್ನ ನೋಡೋಣ. ಪ್ರೂವ್ ದಟ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ ಸೊ ಆನ್ ಪ್ಲಸ್ 2n minus 1 whole square equals n into 2n plus 1 into 2n minus 1 whole divided by 3 ಇದಲ್ವಾ? ಸೊ ನೋಡೋಣ ಸೊಲ್ಯೂಷನ್ ಆಗಿದ್ದರೆ. ಸೊ ಲೆಟ್ ಎಸ್ ಆಫ್ n ಈಕ್ವಲ್ಸ್ 1 ಸ್ಕ್ವೇರ್ 3 ಸ್ಕ್ವೇರ್ ಅಂದರೆ ಆ್ಯಸ್ ಇಟ್ ಈಸ್ ಕ್ವಶನಲ್ಲಿ ಹೇಗಿದ್ದೆ ಹಾಗೆ ಬರ್ಕೊಳ್ಳೋದು, ಪ್ಲಸ್ 1 ಪ್ಲಸ್ 2n minus 1 whole square equals n into 2n plus 1 into 2n minus 1 whole divided by 3, ಓಕೆನಾ? ನೆಕ್ಸ್ಟ್ ಬೇಸಿಕ್ ಸ್ಟೆಪ್ ಏನಂತ ನೋಡೋಣ. ಫಸ್ಟ್ ಬೇಸಿಕ್ ಸ್ಟೆಪ್ ಬಂದುಬಿಟ್ಟು ಎಸ್ ಆಫ್ 1ಗೆ ಸಾಲ್ವ್ ಮಾಡಬೇಕು. ಮೀನ್ಸ್ ಎನ್ನ 1 ಇಂದ ರಿಪ್ಲೇಸ್ ಮಾಡಬೇಕು. 1 ಸ್ಕ್ವೇರ್ ಅಂದರೆ ಇಲ್ಲಿ ಎಸ್ ಆಫ್ ಎನ್ನ ಅಂದರೆ ಎನ್ನ 1 ಇಂದ ರಿಪ್ಲೇಸ್ ಮಾಡಿದರೆ 2 into 1 minus 1 whole square ಆಗುತ್ತೆ. ಆವಾಗ 2 minus 1 whole square ಅಂದರೆ 1 whole square ಅಂದರೆ 1 ಸ್ಕ್ವೇರಾ ಈಕ್ವಲ್ಸ್ 1 ಸ್ಕ್ವೇರ್ ಈಕ್ವಲ್ಸ್ 1/3. ಅಂದರೆ ಇಲ್ಲಿ n ಇದೆ ಅಲ್ವಾ, ಎನ್ಗೆ 1 ಹಾಕಿ ಡಿವೈಡೆಡ್ ಬೈ 3ನ ಹೊರಗೆ ತಕ್ಕೊಂಡಿದೆ. ಅಂದರೆ ನೆಕ್ಸ್ಟ್ 2n plus 1 means 2 into 1 plus 1 2 into 1 minus 1. ಇದು ಮಾಡಿದಾಗ ನಮಗೆ ಬೋತ್ ರೈಟ್ ಹ್ಯಾಂಡ್ ಸೈಡ್ ಹಾಗೂ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಬರಬೇಕು. 1 ಈಕ್ವಲ್ಸ್ 1/3. 2 into 1 plus 1 ಅಂದರೆ 3 ಆಗುತ್ತೆ. ಸೊ ಇಲ್ಲಿ 2 into 1 minus 1 ಅಂದರೆ 2 into 1 minus 1 ಅಂದರೆ 1 ಆಗುತ್ತೆ. 1 ಈಕ್ವಲ್ಸ್ 3/3 ಅಂದರೆ ಈಕ್ವಲ್ಸ್ ಟು 1 ಅಲ್ವಾ, 1 ಈಕ್ವಲ್ಸ್ 1. ಸೊ ಬೋತ್ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೂ ರೈಟ್ ಹ್ಯಾಂಡ್ ಸೈಡ್ 1 1 ಬಂದಿದೆ, ಅಂದರೆ ವಿಚ್ ಈಸ್ ಟ್ರೂ. ಬೇಸಿಕ್ ಸ್ಟೆಪ್ಪಲ್ಲಿ ಟ್ರೂ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಡಕ್ಷನ್ ಸ್ಟೆಪ್. ಸೊ ಇಂಡಕ್ಷನ್ ಸ್ಟೆಪ್ಪಲ್ಲಿ ನಾವು ಅಸ್ಯೂಮ್ ಮಾಡಬೇಕು. ಏನಂತ? ಅಸ್ಯೂಮ್ ದ್ಯಾಟ್ S of n is true for n equals k. ಅಂದರೆ n k ಅಂತ ಅಸ್ಯೂಮ್ ಮಾಡ್ಕೋಬೇಕು. ವೇರ್ k is greater than or equal to 1 ಆಗಿರಬೇಕು. ದಟ್ ಈಸ್ ಅದನ್ನ ಹೇಗೆ ಬರ್ಕೊಳ್ಳೋದಪ್ಪ? ಸೊ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ ಸೋ ಆನ್ ಪ್ಲಸ್ n ಇದ್ದಲ್ಲಿ k ಹಾಕಬೇಕು. 2k minus 1 whole square equals 1/3 into k. ಅಂದರೆ 1/3 ಹೊರಗೆ ತಗೊಂಡು n k ಅಂತ ರಿಪ್ಲೇಸ್ ಮಾಡಿ ಇಂಟು 2k plus 1 into 2k minus 1.
ಸೊ ಈ ಥರ ಬರ್ಕೋಬೇಕು. ದೆನ್ ಆ್ಯಡಿಂಗ್ 2k plus 1 whole square on both side. ಬೋತ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ 2k plus 1 whole squareನ ಆ್ಯಡ್ ಮಾಡಿದರೆ ಏನು ಬರುತ್ತೆ ನೋಡೋಣ. ಸೊ ಆ್ಯಡ್ ಮಾಡಿದಾಗ ಈ ಥರ ಬರುತ್ತೆ ಇಕ್ವೇಷನ್. ಓಕೆನಾ? ಸೊ ಇದನ್ನ ರೈಟ್ ಹ್ಯಾಂಡ್ ಸೈಡ್ನ ನಾವು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಸೊಲ್ಯೂಷನ್ ಬಂದುಬಿಟ್ಟು ಹೀಗಿದೆ ನೋಡಿ. 2k plus 1 ಬೋತ್ ಸೈಡ್ ಆ್ಯಡ್ ಮಾಡಿದಾಗ ಇಕ್ವೇಷನ್ ಈ ಥರ ಬರುತ್ತೆ. ಸೊ ಆ ಇಕ್ವೇಷನಲ್ಲಿ ರೈಟ್ ಹ್ಯಾಂಡ್ ಸೈಡ್ನ ನಾವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾಗ ನಾನು ಇಲ್ಲಿ 1/3 ಇಂಟು 2k plus 1ನ ಕಾಮನ್ ತೆಗಿತಾ ಇದ್ದೀನಿ. ಇಲ್ಲಿ 2 ಟರ್ಮ್ಸ್ ಇದೆ ಅಲ್ವಾ, ಈ 2 ಟರ್ಮ್ಸಲ್ಲಿ ಕಾಮನ್ ಅಂತ ನಾನು 1/3 ಇಂಟು 2k plus 1ನ ಕಾಮನ್ ತೆಗಿತೀನಿ. ಆವಾಗ ಉಳಿದಿರೋದು k ಇಂಟು 2k minus 1 ಪ್ಲಸ್ 3 ಇಂಟು 2k plus 1. 3 ಇಂಟು ಹೇಗೆ ಅಂದರೆ ಇಲ್ಲಿ 1/3 ಕಾಮನ್ ತೆಗ್ತೀವಿ ಅಂದರೆ ಇಲ್ಲಿ 3 ಬರ್ಕೋಬೇಕು. ಬಿಕಾಸ್ ಇಲ್ಲಿ 3/3 1 ಆಗುತ್ತೆ ಅಲ್ವಾ. ಸೊ ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ. ಸೊ 1/3 ಕಾಮನ್ ತೆಗೆದಾಗ ಇಲ್ಲಿ 3 ಆಗುತ್ತೆ, 3 ಬರುತ್ತೆ. ಸೊ ನೆಕ್ಸ್ಟ್ ಅದು ಇಕ್ವಿವೆಲೆನ್ಸ್ ಟು ದಟ್ಸ್ ಇಕ್ವಿವೆಲೆನ್ಸ್ ಟು 1/3 ಇಂಟು 2k plus 1. ಇದನ್ನ ಇಕ್ವೇಷನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ k ಇಂಟು 2k ಇಸ್ 2k ಸ್ಕ್ವೇರ್ ಮೈನಸ್ k ಇಂಟು 1 ಇಸ್ k ಪ್ಲಸ್ 3 ಇಂಟು 2k is 6k plus 3 into 1 is 3. Then that's equivalence to 1/3 into 2k plus 1 as it is 2k square minus k plus 6k ಅಂದರೆ 5k plus 3. Next that's equivalence to 1/3 into 2k plus 1. ಈ ಇಕ್ವೇಷನ್ನ ನಾವು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ 2k ಸ್ಕ್ವೇರ್ ಪ್ಲಸ್ 5k ಪ್ಲಸ್ 3 ಇದೆ ಅಲ್ವಾ. ಸೊ ಬೋತ್ ಎಂಡಿಂದ 6k ಆಗುತ್ತೆ. 6ನ ಹೇಗೆ ಸ್ಪ್ಲಿಟ್ ಮಾಡ್ಕೋಬೋದು ಅಂದರೆ 6ನ ಸ್ಪ್ಲಿಟ್ ಮಾಡಿದಾಗ ಸೊ ನಮಗೆ ಅಂದರೆ 6k ಸ್ಕ್ವೇರ್ನ ಸ್ಪ್ಲಿಟ್ ಮಾಡಿದಾಗ 5k ಬರಬೇಕು. ಹೇಗೆ 2 ಇಂಟು 3 2 3 6 ತಾನೇ. ಸೊ ಕೆ ಹಾಕಿದರೆ k ಸ್ಕ್ವೇರ್ ಆಗುತ್ತೆ, ಪ್ಲಸ್ಸೇ ಇದೆ. ಸೊ ಪ್ಲಸ್ ಮಾಡಿದಾಗ 5k ಬರುತ್ತೆ. ಸೊ 2k ಸ್ಕ್ವೇರ್ ಪ್ಲಸ್ 3k ಪ್ಲಸ್ 2k ಪ್ಲಸ್ 3. ಇವಾಗ ಏನಾಗುತ್ತೆ k ಟು 2k ಪ್ಲಸ್ 3 ಪ್ಲಸ್ 1 ಇಂಟು 2k ಪ್ಲಸ್ 3. ಈಕ್ವೇಷನ್ಸ್ ಏನೇನಾಗುತ್ತೆ k ಪ್ಲಸ್ 1 ಇಂಟು ಪ್ಲಸ್ ಇಂಟು 2k ಪ್ಲಸ್ 3. ಸೊ ಅದನ್ನೇ ಇಲ್ಲಿ ಬರೆದಿರೋದು. ಓಕೆನಾ? ಸೊ ಲಾಸ್ಟಿಗೆ ನಾವು ಬರಿಬೇಕಾಗುತ್ತೆ ದಸ್ ಎಸ್ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ ವೆನ್ ಎವರ್ ಎಸ್ ಆಫ್ ಕೆ ಈಸ್ ಟ್ರೂ ವೇರ್ ಕೆ ವಿಲ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಹೆನ್ಸ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ಎಸ್ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದು ಮಾಡ್ತೀನಿ ಅಂತ ಹೇಳ್ತೆ, ಸೆಕೆಂಡ್ ಅಂದರೆ ಸ್ಕೆಚ್ ಔಟಲ್ಲಿ ಸೆಕೆಂಡ್ ಪ್ರಾಬ್ಲಮ್ 1.3 ಅಲ್ಲ ಇದು 1 ಇಂಟು 3 ಪ್ಲಸ್ 2 ಇಂಟು 4 ಪ್ಲಸ್ ಸೊ ಆನ್ ಪ್ಲಸ್ n ಇಂಟು n ಪ್ಲಸ್ 2 ಈಕ್ವಲ್ಸ್ ಟು n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 7 ಹೋಲ್ ಡಿವೈಡೆಡ್ ಬೈ 6. ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತಿದ್ದೀನಿ ಇವಾಗ. ಸೊ ಇಲ್ಲಿ ಬೇಸಿಕ್ ಸ್ಟೆಪ್ ಎಸ್ ಆಫ್ 1 ಅಂದರೆ n ಈಕ್ವಲ್ಸ್ ಟು 1 ಅಂತ ರೀಪ್ಲೇಸ್ ಮಾಡಿದಾಗ 1 ಇಂಟು 1 ಪ್ಲಸ್ 2 ಈಕ್ವಲ್ಸ್ 1/6 ಇಂಟು 1 ಇಂಟು 1 ಪ್ಲಸ್ 1 ಇಂಟು 2 ಇಂಟು 1 ಪ್ಲಸ್ 7 ಅಂದರೆ 3 ಈಕ್ವಲ್ಸ್ ಟು 3 ಆಗುತ್ತೆ. ಆವಾಗ ದೇರ್ ಫೋರ್ ಎಸ್ ಆಫ್ ಎನ್ ಇಸ್ ಟ್ರೂ ಫಾರ್ ಎನ್ ಈಕ್ವಲ್ಸ್ 1. ಎನ್ ಈಕ್ವಲ್ಸ್ 1ಗೆ ಎಸ್ ಆಫ್ ಎನ್ ಟ್ರೂ, ಇಕ್ವೇಷನ್ ಟ್ರೂ ಆಗಿದೆ. ಸೊ ಇಂಡಕ್ಷನ್ ಸ್ಟೆಪ್ಪಿಗೆ ಹೋಗೋಣ. ಇಲ್ಲಿ ಬೇಸಿಕ್ ಸ್ಟೆಪ್ಪಲ್ಲಿ ಟ್ರೂ ಆದರೆ ಮಾತ್ರ ನೀವು ಇಂಡಕ್ಷನ್ ಸ್ಟೆಪ್ಪಿಗೆ ಹೋಗಬೇಕು. ಇಫ್ ಇನ್ ಕೇಸ್ ಎಸ್ ಆಫ್ ಎನ್ ಟ್ರೂ ಆಗಿಲ್ಲ ಅಂದರೆ ಯು ಶುಡ್ ಲೀವ್ ದೇರ್ ಓನ್ಲಿ. ಸೊ ಇಂಡಕ್ಷನ್ ಸ್ಟೆಪ್ಪಲ್ಲಿ ಅಸ್ಯೂಮ್ ಮಾಡ್ಕೋಬೇಕು ಏನಂತ, ಎಸ್ ಆಫ್ ಕೆ ಎನ್ನ ಕೆ ಇಂದ ರಿಪ್ಲೇಸ್ ಮಾಡಬೇಕು. 1 ಇಂಟು 3 ಪ್ಲಸ್ 2 ಇಂಟು 4 ಸೊ ಆನ್ ಕೆ ಇಂಟು ಎನ್ ಇದ್ದಲ್ಲಿ ಕೆ ಹಾಕಿಬಿಟ್ಟು ಕೆ ಇಂಟು ಕೆ ಪ್ಲಸ್ 2 ಈಕ್ವಲ್ಸ್ ಟು 1/6 ಇಂಟು ಕೆ ಪ್ಲಸ್ 1
ಇಂಟು 2k + 7 ಈಸ್ ಟ್ರೂ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ k + 1 ಹಾಕಿದಾಗ ಬೋತ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೂ ರೈಟ್ ಹ್ಯಾಂಡ್ ಸೈಡ್ ಎಸ್ ಆಫ್ k + 1 ಏನಾಗುತ್ತೆ ಹಾಗಿದ್ರೆ 1 × 3 + 2 × 4 ಸೊ ಆನ್ k × k + 2 ಅಂದರೆ ಪ್ಲಸ್ ಆ್ಯಡ್ ಮಾಡಿದಾಗ k + 1 kಗೆ k + 1 ಹಾಕಿದರೆ k + 1 ನೆಕ್ಸ್ಟ್ ಇಲ್ಲಿ k + 3 ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ 1/6 × k × k + 1 × 2k + 1 ಆ್ಯಡ್ ಮಾಡಿರೋದು k + 1 × k + 3 ನೆಕ್ಸ್ಟ್ ದಟ್ಸ್ ಈಕ್ವಲೆನ್ಸ್ ಟು 1/6 × k + 1ನ ಕಾಮನ್ ಅಂತ ತೆಗಿತಿದ್ದೀನಿ ನಾನು ಇವೆರಡನ್ನು. ಸೊ ಕಾಮನ್ ತೆಗೆದಾಗ ಈ ಟರ್ಮಲ್ಲಿ k × 2k + 7 ಇರುತ್ತೆ. ನೆಕ್ಸ್ಟ್ ಇಲ್ಲಿ 1/6 × k + 1 ಕಾಮನ್ ತೆಗೆದಾಗ k + 3 ಇರುತ್ತೆ ಆ್ಯಂಡ್ 6 ಇರುತ್ತೆ. ಸೊ 6 × k + 3. ಸೊ ನೆಕ್ಸ್ಟ್ ಸ್ಟೆಪ್ 1/6 k + 1 ಆ್ಯಸ್ ಇಟ್ ಈಸ್ ಬರ್ಕೊಂಡು ಇದನ್ನು ಸಾಲ್ವ್ ಮಾಡಿದಾಗ 2k² + 7k + 6k + 18. ನೆಕ್ಸ್ಟ್ 1/6 × k + 1 × 2k² + 13k 7k + 6k is 13k then plus 18. 1/6 × k + 1 ಇದನ್ನ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ k + 2 × 2k + 9. ಸೊ ಇಲ್ಲಿ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಬೇಕು ಬಿಕಾಸ್ ಇಲ್ಲಿ k + 1ನ ನಾವು ಕಾಮನ್ ತೆಗಿಬೇಕಾಗುತ್ತೆ. 1/6 × k + 1 × k + 2 × 2k + 1 + 7 ಓಕೆನಾ. ನೆಕ್ಸ್ಟ್ ಲಾಸ್ಟಿಗೆ ಕಂಕ್ಲೂಡ್ ಮಾಡಬೇಕು. ದೇರ್ಫೋರ್ ಎಸ್ ಆಫ್ k + 1 ಈಸ್ ಟ್ರೂ ಆ್ಯಂಡ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ಎಸ್ ಆಫ್ n ಈಸ್ ಟ್ರೂ ಫಾರ್ ಆಲ್ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂತ ಬರಿಬೇಕು. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡಿದ್ರಿ ಅಂತ ನೀವು ಇಲ್ಲಿ ಡೌಟಿಂದ ಕೇಳ್ಬೋದು ನನಗೆ. ಇದನ್ನ ಸಾಲ್ವ್ ಮಾಡಿದಾಗ ಮತ್ತು ಇದೇ ಈಕ್ವೇಷನ್ ಬರುತ್ತೆ ನೋಡಿ. ಸೊ ಇಲ್ಲಿ ನಿಮಗೆ ಸ್ಪ್ಲಿಟ್ ಮಾಡೋ ಟ್ರಿಕ್ಸ್ನ ಇಟ್ಕೋಬೇಕು ನೀವು. ಓಕೆನಾ. ಸೊ ಸಾಲ್ವ್ ಮಾಡ್ತೀನಿ ನೋಡಿ. ಇದನ್ನ ಸಾಲ್ವ್ ಮಾಡಿದಾಗ 2k + 2 + 7 ಆಗುತ್ತೆ. ಓಕೆನಾ. ಸೊ 2k + 2 + 7 ಅಂದರೆ +9 ಈ ಥರ ಸ್ಪ್ಲಿಟಪ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದು ಮಾಡ್ತೀನಿ ಅಂತ ಹೇಳಿದ್ದೆ, ಇದು ಫ್ಯಾಕ್ಟೋರಿಯಲ್ ಇದೆ ನೋಡಿ ಇಲ್ಲಿ. ಸೊ ಇದು ಡಿಫಿಕಲ್ಟ್ ಅನ್ನಿಸ್ಬೋದು ನಿಮಗೆ ಅಂತ ಇದನ್ನು ಮಾಡ್ತಿದ್ದೀನಿ. ಸೊ ಕಮ್ ಲೆಟ್ಸ್ ಡು. ಸೊ ಇಲ್ಲಿ ನೋಡಿ ಬೇಸಿಕ್ ಸ್ಟೆಪ್ ಫಾರ್ n = 1 n 1ಇಂದ ರಿಪ್ಲೇಸ್ ಮಾಡಿದಾಗ ಸೊ ಇಕ್ವೇಷನ್ ಈ ಥರ ಇದೆ. ಸೊ 1 ಫ್ಯಾಕ್ಟೋರಿಯಲ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 2 × 1 - 1. 1 - 1 is 0, 2 × 0 is 1, then 1 factorial is also 1, then which is true for s of n. S of n is true. ಸೊ ಇಲ್ಲಿ ಇಂಡಕ್ಷನ್ ಸ್ಟೆಪ್ಪಲ್ಲಿ ಅಸ್ಯೂಮ್ ಮಾಡ್ಕೋಬೇಕಾಗಿರೋದು ನೋಡಿ. ಅಸ್ಯೂಮ್ ದಟ್ ಎಸ್ ಆಫ್ n is true for n = k ಅಂದರೆ n k ಅಂತ ರಿಪ್ಲೇಸ್ ಮಾಡಿ ವೇರ್ k is ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1. ದಟ್ ಈಸ್ ಹೇಗೆ ಬರ್ಕೋತೀವಿ ಇವಾಗ n ಅಲ್ಲಿ k ಫ್ಯಾಕ್ಟೋರಿಯಲ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 2k - 1 ಫಾರ್ k ಗ್ರೇಟರ್ ದ್ಯಾನ್ ಈಕ್ವಲ್ ಟು 1. ದಟ್ ಈಸ್ ಅದನ್ನ ಹೇಗೆ ಬರ್ಕೋಬೋದು ಮತ್ತೆ ಉಲ್ಟಾ ಅಂದರೆ 2k - 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು k ಫ್ಯಾಕ್ಟೋರಿಯಲ್ ಅಂತ. ದೆನ್ ಮಲ್ಟಿಪ್ಲೈ ಬೈ 2 ಇಂದ ಮಲ್ಟಿಪ್ಲೈ ಮಾಡಬೇಕು ಬೋತ್ ಸೈಡ್. ಆವಾಗ 2k ಈಕ್ವಲ್ಸ್ ಅಂದರೆ ಹೇಗೆ 2k ಆಗುತ್ತೆ 2 × 2k - 1 ಇಲ್ಲಿ +1 ಇರುತ್ತೆ. +1 - 1 ಕ್ಯಾನ್ಸಲ್ ಆಗಿ 2k ಬರುತ್ತೆ. ಸೊ ದ್ಯಾಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇಂದ ಮಲ್ಟಿಪ್ಲೈ 2 × k ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು k + 1. 2ನ k + 1 ಇಂದ ರಿಪ್ಲೇಸ್ ಮಾಡಿ k ಫ್ಯಾಕ್ಟೋರಿಯಲ್ ಬಿಕಾಸ್ k + 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 2 ಫಾರ್ k ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಅಂದರೆ ಇಲ್ಲಿ 2ನ k + 1 ಇಂದ ರಿಪ್ಲೇಸ್ ಮಾಡ್ಬೋದು. ಬಿಕಾಸ್ ಹೇಗೆ ಅಂದರೆ
ಕೆ ಪ್ಲಸ್ ಒನ್ 2 ಈಕ್ವಲ್ಲು ಇರ್ಬೋದು ಅಥವಾ ಕೆ ಪ್ಲಸ್ 1ಗಿಂತ ಗ್ರೇಟರು ಇರ್ಬೋದು ಅಂತ. ಅಂದರೆ ಇಲ್ಲಿ 1 ಹಾಕಿದಾಗ ಫಾರ್ ಕೆ ಈಕ್ವಲ್ಸ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಅಂದರೆ ಈಕ್ವಲ್ಸ್ ಟು 1 ಹಾಕಿದಾಗ 2ನೇ ಬರುತ್ತೆ. ಸೊ 2 ಈಕ್ವಲ್ಸ್ 2. ಕೆ ಈಕ್ವಲ್ಸ್ ಗ್ರೇಟರ್ ದೆನ್ ಅಂದಾಗ 2 ಹಾಕಿದರೆ 2 + 1 3 ಗ್ರೇಟರ್ ದೆನ್ 2 ಆಯಿತು ತಾನೆ. ಸೊ ಆ ಥರ ಕೆ ಪ್ಲಸ್ 1ನ 2 ಇಂದ ರಿಪ್ಲೇಸ್ ಮಾಡಿದ್ದಾರೆ. ಸೊ ದ್ಯಾಟ್ಸ್ ಈಕ್ವಲ್ಸ್ ಟು ಕೆ ಪ್ಲಸ್ 1 ಫ್ಯಾಕ್ಟೋರಿಯಲ್ ಆಗುತ್ತೆ ಅವಾಗ. ಸೊ ದಟ್ ಈಸ್ ಕೆ ಪ್ಲಸ್ 1 ಫ್ಯಾಕ್ಟೋರಿಯಲ್ ಈ ಈಕ್ವೇಷನಿಗೆ ಬರ್ಕೋಬೇಕಾಗಿರೋದು. ಗ್ರೇಟರ್ ದೆನ್ ಈಕ್ವಲ್ಸ್ ಟು 2 ಪವರ್ ಕೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಬರೆದಿದ್ದೀನಿ ನೋಡಿ. ನೆಕ್ಸ್ಟ್ ದಟ್ ಈಸ್ ಕೆ ಪ್ಲಸ್ 1 factorial greater than or equals to 2 power k which is statement for s of k plus 1. ಇದು s of k plus 1ಗೆ ಸ್ಟೇಟ್ಮೆಂಟ್. ದೆನ್ ಅದು ಟ್ರೂ ಆಯಿತು ಅಲ್ವಾ ಇವಾಗ. ಅಂದರೆ ಕೆ ಪ್ಲಸ್ 1 ಫ್ಯಾಕ್ಟೋರಿಯಲ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಪವರ್ ಕೆ ಈಸ್ ಅ ಟ್ರೂ. ಸೊ ದಸ್ ಎಸ್ ಆಫ್ ಕೆ ಈಸ್ ಟ್ರೂ ವೆನ್ ಎವರ್ ಎಸ್ ಆಫ್ ಕೆ ಈಸ್ ಟ್ರೂ ಫಾರ್ ಕೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1. ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ಎಸ್ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಅಂತ ಕನ್ಕ್ಲೂಡ್ ಮಾಡಬೇಕು. ದಿಸ್ ಈಸ್ ದ ಇಂಪಾರ್ಟೆಂಟ್ ಒನ್ ಗೈಸ್. ಇದನ್ನ ನಿಮಗೆ ಬಂದಿಲ್ಲ ಅಂದರೂ ಪ್ರಾಕ್ಟೀಸ್ ಮಾಡಿ ಕಲೀರಿ. ಸೊ ಇದು ಎಕ್ಸಾಮಿಗೆ ಬರ್ಬೋದು ಅಂತ ಹೇಳ್ತೀನಿ. ಓಕೆನಾ. ಸೊ ಸೆಕೆಂಡ್ ಮೇನ್ ಟಾಪಿಕ್ ಬಂದುಬಿಟ್ಟು ಡಿಟರ್ಮೈನ್ ದಿ ಕೋಎಫಿಷಿಯಂಟ್ಸ್ ಪ್ರಾಬ್ಲಮ್ಸ್ ಬೈ ಬೈನಾಮಿಯಲ್ ಆರ್ ಮಲ್ಟಿನಾಮಿಯಲ್ ಥಿಯರಮ್. ಓಕೆನಾ. ಬೈನಾಮಿಯಲ್ ಥಿಯರಮ್ ಅಥವಾ ಮಲ್ಟಿನಾಮಿಯಲ್ ಥಿಯರಮ್ನ ಇಟ್ಕೊಂಡು ಕೋಎಫಿಷಿಯಂಟ್ನ ಡಿಟರ್ಮಿನೇಷನ್ ಮಾಡೋ ಪ್ರಾಬ್ಲಮ್ಸ್ನ ಕೊಡ್ತಾರೆ. ಇವಿಷ್ಟನ್ನು ನೀವು ಪರ್ಫೆಕ್ಟಾಗಿ ಕಲೀಲೇಬೇಕು. ಸೊ ಲೆಟ್ಸ್ ಡೂ ದೋಸ್ ಪ್ರಾಬ್ಲಮ್ಸ್. ಇಲ್ಲಿ ನಾನು ನಿಮಗೆ ಡಿಫಿಕಲ್ಟ್ ಅನಿಸಿದ್ದನ್ನು ಮಾಡ್ತಿದ್ದೀನಿ. ಸೊ ಯಾವುದ್ಯಾವುದಂದರೆ 4, 5, 6 ನಾನು ಮಾಡ್ತಿದ್ದೀನಿ. ಫಸ್ಟ್ 3 ಈಸಿ ಇದೆ. ಸೊ ನೀವು ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ನಿಮಗೆ ಇಲ್ಲಿ ನೆಕ್ಸ್ಟ್ ಕನ್ಫ್ಯೂಸ್ ಆಗಬಾರ್ದು ಅಂತ ಬೈನಾಮಿಯಲ್ ಹಾಗೂ ಮಲ್ಟಿನಾಮಿಯಲ್ ಥಿಯರಮ್ದ ಇಕ್ವೇಷನ್ಸ್ನ ಇಲ್ಲೇ ಬರೆದ್ಬಿಟ್ಟಿದ್ದೀನಿ. ಸೊ ಈ ನೋಟ್ನ ಕೂಡ ನೋಡ್ಕೊಳ್ಳಿ ಅದರಲ್ಲಿ. ಸೊ ಇಕ್ವೇಷನ್ಸ್ ಹೀಗಿದೆ ನೋಡಿ. ಓಕೆನಾ. ಸೊ ಫಸ್ಟ್ ಪ್ರಾಬ್ಲಮ್ ಹೀಗಿದೆ ನೋಡಿ. x ಪವರ್ 9 y ಪವರ್ 3 ಇನ್ ದ ಎಕ್ಸ್ಪೆನ್ಷನ್ ಆಫ್ 2x ಮೈನಸ್ 3y ಹೋಲ್ ಪವರ್ 12 ಅಂತ. ಸೊ ಇಲ್ಲಿ ಬೈನಾಮಿಯಲ್ ಥಿಯರಮ್ ಅಂದರೆ ಇಲ್ಲಿ 2 ಟರ್ಮ್ಸ್ x ಆ್ಯಂಡ್ y ಅಷ್ಟೇ ಇದೆ. ಸೊ ನಾವು ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡೋದು. ಜನರಲ್ ಟರ್ಮ್ ಇನ್ ದ ಎಕ್ಸ್ಪೆನ್ಷನ್ ಆಫ್ ಜನರಲ್ ಟರ್ಮ್ ಏನಿದೆ ಬೈನಾಮಿಯಲ್ ಥಿಯರಮ್ದು ಇಲ್ಲಿದೆ ಅಲ್ವಾ, ಅಲ್ಲಿ ತೋರಿಸಿದ್ದೆ ಅಲ್ವಾ ನಾನು ಬೈನಾಮಿಯಲ್ ಥಿಯರಮ್ದು. ಸೊ ಸಮೇಷನ್ ಆಫ್ r ಈಕ್ವಲ್ಸ್ 0 to n r ಇಂಟು x ಪವರ್ r ಇಂಟು y ಪವರ್ n ಮೈನಸ್ r ವೇರ್ r ಪ್ಲಸ್ n ಮೈನಸ್ r ಈಸ್ n ಆ ಥರ ಇಲ್ಲಿ. ಸೊ ಬೈನಾಮಿಯಲ್ ಥಿಯರಮ್ದು ಇಕ್ವೇಷನ್ ಹಾಕಿದಾಗ ಇಲ್ಲಿ n ಈಕ್ವಲ್ಸ್ 12 ಆಗುತ್ತೆ. ಸೊ r ಹಾಗೆ ಬರೀರಿ. ಸೊ 2x ಅಂದರೆ ಇಲ್ಲಿ ಬೈನಾಮಿಯಲ್ ಥಿಯರಮಲ್ಲಿ x ವ್ಯಾಲ್ಯೂ 2x, y ವ್ಯಾಲ್ಯೂ ಮೈನಸ್ 3y. ಸೊ ಪವರ್ n ಮೈನಸ್ r ಅಂದರೆ 12 ಮೈನಸ್ r ಇಲ್ಲಿ r. ನೆಕ್ಸ್ಟ್ 12r ಇಂಟು 2r ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕು. 2 ಪವರ್ r ಇಂಟು ಎಕ್ಸ್ ಪವರ್ r ಮೈನಸ್ 3 ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ಪವರ್ 12 ಮೈನಸ್ r ಮೈನಸ್ 3 ಪವರ್ 12 ಮೈನಸ್ r y ಪವರ್ 12 ಮೈನಸ್ r. ಸೊ ಪುಟ್ r ಈಕ್ವಲ್ಸ್ ಟು 9 ಇದೆ ಅಲ್ವಾ. ಸೊ 9 ಅಂದರೆ ಇಲ್ಲಿ r ಈಕ್ವಲ್ಸ್ ಟು 9 ಹಾಕಿದಾಗ 12 9 ಆಗುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ಪುಟ್ r ಈಕ್ವಲ್ಸ್ 9 ಹಾಕಿದಾಗ ಏನಾಗುತ್ತೆ 12 9. ಸೊ 2 ಪವರ್ 9 ಎಕ್ಸ್ 9 ಬರುತ್ತೆ. ಇದ್ರದ್ದೇ ಕೋಎಫಿಷಿಯಂಟ್ಸ್ ಅಲ್ವಾ ನಾವಿವಾಗ ತಿಳ್ಕೊಬೇಕಾಗಿರೋದು. ಸೊ ಇಲ್ಲಿ ಬರೆಯೋ ಹಾಗಿಲ್ಲ, ನಾವು ಕೋಎಫಿಷಿಯಂಟ್ಸ್ ಅಷ್ಟೇ ಬರಿಬೇಕಾಗುತ್ತೆ ಆನ್ಸರಲ್ಲಿ. ಸೊ 12 9 ಇಂಟು 2 ಪವರ್ 9 ಈ ವೈದು ಕೋಎಫಿಷಿಯಂಟ್ ಬಂದುಬಿಟ್ಟು ಮೈನಸ್ 3 ಹೋಲ್ ಪವರ್ 3 ಮೀನ್ಸ್ 12 ಮೈನಸ್ 9 ಈಸ್ 3 ಅಲ್ವಾ. ಸೊ
ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನಿಗೆ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು, ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಮಲ್ಟಿನಾಮಿಯಲ್ ಥಿಯರಮ್ ಬೇಸ್ ಮೇಲೆ ಇದೆ ವಿತ್ 3 ಟರ್ಮ್ಸ್. ಓಕೆನಾ? x square y square z cube in the expansion of 3x minus 2y minus 4z whole power 7 ಅಂತ ಇದೆ. ಸೊ ಮಲ್ಟಿನಾಮಿಯಲ್ ಥಿಯರಮ್ದು ಜನರಲ್ ಫಾರ್ಮುಲಾ ಏನಿದೆ ಇಲ್ಲಿ, x1 plus x2 plus so on xk whole power n summation from ni n1 n2 n so on nk into n x1 power n1 x2 power n1 continues to xk power nk. ಓಕೆನಾ? ಸೊ ಆ ಥರ ಬರ್ಕೋಬೇಕು ನಾವಿಲ್ಲಿ. ಸೊ 3 ಇಕ್ವೇಷನ್ ಇರೋದ್ರಿಂದ n1 n2 n3ವರೆಗೂ ಅಷ್ಟೇ ಬರ್ಕೋಬೇಕು. ಸೊ 7 n1 n2 n3 ಇಂಟು 3x ಪವರ್ n1, x ವ್ಯಾಲ್ಯೂ 3 ಅಂದರೆ ಕೋಯಿಫಿಷಿಯಂಟ್ 3, x ಪವರ್ n1 ಮೈನಸ್ 2y ಪವರ್ n2 ಮೈನಸ್ 4z ಪವರ್ n3. ಸೊ ಇಲ್ಲಿ ಪುಟ್ n1 ಈಕ್ವಲ್ಸ್ 2 ಅಂದರೆ ಇಲ್ಲಿ ಕ್ವಶನಲ್ಲಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಕ್ಯೂಬ್ ಕೊಟ್ಟಿದ್ದಾರಲ್ಲ ಅದ್ರ ಪವರ್ಸ್ನೇ n ಈಕ್ವಲ್ಸ್ ಟು n ಅಂತ ತೊಗೋಬೇಕು, n1 n2 n3 ಅಂತ. ಸೊ n1 ಈಕ್ವಲ್ಸ್ ಟು 2, n2 ಈಕ್ವಲ್ಸ್ ಟು n3 ಈಕ್ವಲ್ಸ್ 3. ಸೊ ಇಲ್ಲಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ n1 n2 n3 ವ್ಯಾಲ್ಯೂ ಹಾಕಿದಾಗ 7 2 2 3 ಇಂಟು ಈ ಎಕ್ಸ್ ವೈ ಝಡ್ ಕೋಯಿಫಿಷಿಯಂಟ್ಸ್ನೇ ಅಲ್ವಾ ನಾವು ಇವಾಗ ಡಿಟರ್ಮೈನ್ ಮಾಡ್ತಿರೋದು. ಸೊ ಎಕ್ಸ್ ವೈ ಝಡ್ನ ಬರೆಯೋ ಹಾಗಿಲ್ಲ, ಅದು ಕೋಯಿಫಿಷಿಯಂಟ್ಸ್ ಅಷ್ಟೇ ಬರೀಬೇಕು. 3 ಸ್ಕ್ವೇರ್ n1 ಇದ್ದಲ್ಲಿ 2, ನೆಕ್ಸ್ಟ್ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಹೋಲ್ ಕ್ಯೂಬ್ n3 3 ಇದೆ. ಸೊ ಇದನ್ನ ಫ್ಯಾಕ್ಟೋರಿಯಲ್ ನೋಟಲ್ಲಿ ಹೇಳಿದ್ದೆ ಅಲ್ವಾ. ಸೊ n1 ಸೊ ಆನ್ ಟು nk ಇದ್ದಲ್ಲಿ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n1 ಫ್ಯಾಕ್ಟೋರಿಯಲ್ ಇಂಟು ಬರಿಬಾರ್ದಿಲ್ಲಿ n2 ಫ್ಯಾಕ್ಟೋರಿಯಲ್ ಸೊ ಆನ್ nk ಫ್ಯಾಕ್ಟೋರಿಯಲ್ ಅಂತ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ದೀನಿ ನೋಡಿ. ಸೊ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 3 ಸ್ಕ್ವೇರ್ ಅಂದರೆ 9 ಮೈನಸ್ 2 ಹೋಲ್ ಸ್ಕ್ವೇರ್ ಅಂದರೆ 4 ಮೈನಸ್ 4 ಹೋಲ್ ಕ್ಯೂಬ್ ಅಂದರೆ ಮೈನಸ್ 64, ಬಿಕಾಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 4 4s are 16, 16 4s are 64, ಮೈನಸ್ 64. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆನ್ಸರು -4,83,840 ಬರುತ್ತೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಮಲ್ಟಿನಾಮಿಯಲ್ ಥಿಯರಮ್. ಓಕೆನಾ? ಇವಾಗ ಇಕ್ವೇಷನಲ್ಲಿ ಮೋರ್ ದೆನ್ 2 ಟರ್ಮ್ಸ್ ಇದ್ದರೆ ಅದನ್ನ ನಾವು ಮಲ್ಟಿನಾಮಿಯಲ್ ಥಿಯರಮ್ ಬೇಸ್ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಇಫ್ ಇನ್ ಕೇಸ್ ಎಕ್ಸ್ ಆ್ಯಂಡ್ ವೈ ಓನ್ಲಿ 2 ಟರ್ಮ್ಸ್ ಇದ್ದರೆ ಬೈನಾಮಿಯಲ್ ಥಿಯರಮ್ನ ಅಪ್ಲೈ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸೊ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಬಂದುಬಿಟ್ಟು ಮಲ್ಟಿನಾಮಿಯಲ್ ಥಿಯರಮ್ ಬೇಸ್ ಮೇಲೆ ಇದೆ, ಬಿಕಾಸ್ ದೇರ್ ಆರ್ 4 ಟರ್ಮ್ಸ್ ಇನ್ ದಿಸ್ ಇಕ್ವೇಷನ್. ಸೊ ಇಲ್ಲಿ ಮಲ್ಟಿನಾಮಿಯಲ್ ಥಿಯರಮ್ದ ಜನರಲ್ ಟರ್ಮಲ್ಲಿ ಬರ್ಕೊಂಡಾಗ ಈ ಇಕ್ವೇಷನ್ನ 16 n1 n2 n3 n4 n5 ಅಂದರೆ ಇಲ್ಲಿ 5 ಟರ್ಮ್ಸ್ ಇದೆ, ಎ ಬಿ ಸಿ ಡಿ ಮತ್ತು 5 ಅನ್ನೋದು. ಸೊ n5ವರೆಗೂ ಬರೆದಿದ್ದೀವಿ. ಇಂಟು ಜನರಲ್ ಫಾರ್ಮಲ್ಲಿ ಏನಿದೆ, ಎ ಪವರ್ n ಅಂದರೆ ಇಲ್ಲಿದೆ ನೋಡಿ ಜನರಲ್ ಫಾರ್ಮ್ ಮಲ್ಟಿನಾಮಿಯಲ್ದು. ಇದು n ಅಂದರೆ 16 n1 n2 n3 n4 n5. ಸೊ ಎಕ್ಸ್ ಏನಿದೆ ಇಲ್ಲಿ, ಎಕ್ಸ್ ಇಸ್ ಎ ಪವರ್ n1, y ಏನಿದೆ 2b ಪವರ್ n2 ಮೈನಸ್ 3c ಪವರ್ n3 2d ಪವರ್ n4 5 ಪವರ್ n5. ಸೊ ಇಲ್ಲಿ ನಮಗೆ ಈ ಟರ್ಮ್ಸಲ್ಲಿ 4 ಟರ್ಮ್ಸ್ ಇದೆ ಆ್ಯಂಡ್ n4ವರೆಗೂ ಮಾತ್ರ ವ್ಯಾಲ್ಯೂಸ್ ಇದೆ. ಸೊ n5ಗೆ ಏನು ತೊಗೊಳ್ಳೋದು, ಹೇಗೆ ತೊಗೊಳ್ಳೋದು ಅಂತ ನೀವು ಇಲ್ಲಿ ಕನ್ಫ್ಯೂಸ್ ಆಗ್ಬೋದು. ಸೊ ನಾನು ಹೇಳ್ತೀನಿ ಕೇಳಿ. n ಈಕ್ವಲ್ಸ್ 16 ಅಂದಾಗ n ಈಕ್ವಲ್ಸ್ n1 n2 n3 ಸೊ ಆನ್ ಟು nk ಅಲ್ವಾ. ಸಮೇಷನ್ ಆಫ್ n1 ಟು nk ಈಸ್ n ಈಸ್ ಈಕ್ವಲ್ಸ್ ಟು n. ಸೊ n ಈಗ 16 ಇದೆ ಅಂದರೆ ನಮಗೆ n1 n2 n3 n4ದು ವ್ಯಾಲ್ಯೂಸ್ ಗೊತ್ತಿದೆ, n5 ಅಷ್ಟೇ ಗೊತ್ತಿಲ್ಲ ಅಂದಾಗ n4ವರೆಗೂ ಸಮೇಷನ್ ಮಾಡಿಬಿಟ್ಟು
ಮೈನಸ್ ಅಂದರೆ 16 ಮೈನಸ್ N1 N2 N3 N4ನ ಸಮೇಷನ್ನ ಮಾಡಬೇಕು. ಆವಾಗ ಏನು ಬರುತ್ತೆ, N5 ವ್ಯಾಲ್ಯೂ ಸಿಗುತ್ತೆ. ಮೀನ್ಸ್ 16 ಮೈನಸ್ 2 ಪ್ಲಸ್ 3 is 5, 5 ಪ್ಲಸ್ 2 is 7, 7 ಪ್ಲಸ್ 5 is 12. 16 ಮೈನಸ್ 12 is equals to 4. ಸೊ N5 ವ್ಯಾಲ್ಯೂ 4 ಆಗಿರುತ್ತೆ. ದೆನ್ ದ ಕೋಎಫಿಷಿಯಂಟ್ ಆಫ್ A ಸ್ಕ್ವೇರ್ B ಕ್ಯೂಬ್ C ಸ್ಕ್ವೇರ್ D5 is equals to 16, 2, 3, 2, 5, 4. ಅಂದರೆ N1 ವ್ಯಾಲ್ಯೂ, N2 ವ್ಯಾಲ್ಯೂ, N3, N4, N5 ವ್ಯಾಲ್ಯೂಸ್ನ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಎ ಅಂದರೆ ಎದ್ದು ಕೋಯಿಫಿಷಿಯಂಟ್ ಏನಿದೆ 1 ಪವರ್ N1 ವ್ಯಾಲ್ಯೂ ಏನಿದೆ 2. ಸೊ ಬಿದ್ದು ಕೋಯಿಫಿಷಿಯಂಟ್ ಪವರ್ N2 ವ್ಯಾಲ್ಯೂ, ಸಿದ್ದು ಕೋಯಿಫಿಷಿಯಂಟ್ ಪವರ್ N3 ವ್ಯಾಲ್ಯೂ, ಡಿ ಮತ್ತು 5 ಪವರ್ N4 N5 ಆ ಥರ ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ಫ್ಯಾಕ್ಟೋರಿಯಲ್ ಫಾರ್ಮಲ್ಲಿ ಬರ್ಕೋಬೇಕು. ನೋಟಲ್ಲಿ ಹೇಳಿದ್ದೆ ಅಲ್ವಾ, ಏನು ಈ N1 N2 Nk ಅಪ್ ಟು Nkನ ಹೇಗೆ ಬರ್ಕೋಬೋದು ಇದನ್ನ ಅಂತ. ಸೊ ಫ್ಯಾಕ್ಟೋರಿಯಲ್ ಪ್ರಕಾರ ಬರ್ಕೊಂಡಾಗ 16 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಸೊ ಇಲ್ಲಿ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. ಸೊ ಅದನ್ನು ಬಿಡಿ. 2 ಕ್ಯೂಬ್ ಅಂದರೆ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಸೊ ಈ ಟರ್ಮ್ಸ್ನೆಲ್ಲ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಇಲ್ಲಿ ಈ ಟರ್ಮ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡು 2 ಕ್ಯೂಬ್ ಪ್ಲಸ್ 2 ಪವರ್ 5 ಅಂದರೆ 2 ಪವರ್ 3 ಪ್ಲಸ್ 5 2 ಪವರ್ 8 ಆಗುತ್ತೆ. 2 ಪವರ್ 8 ಈಸ್ ಈಕ್ವಲ್ಸ್ ಟು 256. 3 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 9. 5 ಪವರ್ 4 ಈಸ್ ಈಕ್ವಲ್ಸ್ ಟು 625. ಸೊ 16 ಫ್ಯಾಕ್ಟೋರಿಯಲ್ ಇದನ್ನೆಲ್ಲ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರೆ ಇದನ್ನ ಸಾಲ್ವ್ ಮಾಡಿದಾಗ 14,40,000 ಆಗುತ್ತೆ. ಓಕೆನಾ? ಸೊ ಇಷ್ಟಾದರೂ ಬಿಡ್ಬೋದು, ಅಥವಾ ಇದನ್ನು ಹೋಲ್ ಸಾಲ್ವ್ ಮಾಡಿಬಿಟ್ಟು ಇಂಟು ಇದನ್ನ ಮಾಡ್ತೀವಿ ಅಂದರೆ ಸೊ ಆ ಆನ್ಸರ್ ಕೂಡ ಬರಿಬೋದು. ಇಲ್ಲಿವರೆಗೂ ಬರೆದ್ರೂ ನಡೆಯುತ್ತೆ, ಇದನ್ನ ಸಾಲ್ವ್ ಮಾಡಿಬಿಟ್ಟು ಲಾಸ್ಟ್ ಆನ್ಸರ್ ಬರೆದ್ರೂ ನಡೆಯುತ್ತೆ. ಸೊ ಕೋಎಫಿಷಿಯಂಟ್ ಅಂತ ಕೇಳಿದಾಗ ಇಷ್ಟೆಲ್ಲ ಮಾಡಬೇಕು. ಓಕೆನಾ? ಸೊ ಈ ಸೆಷನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ಸೆಕೆಂಡ್ ಮಾಡ್ಯೂಲ್ದೆ ಇನ್ನೂ 2-3 ಟಾಪಿಕ್ಸ್ ಬಾಕಿ ಇದೆ. 2-3 ಟಾಪಿಕ್ಸ್ ಅನ್ನೋದಕ್ಕಿಂತ ಪರ್ಮುಟೇಷನ್ ಟಾಪಿಕ್ ಇಟ್ಸ್ ದ ಮೇನ್ ಒನ್ ಆ್ಯಂಡ್ 2 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಪಾಸಿಟಿವ್ ಇಂಟೀಜರ್ಸ್ ಮೇಲೆ. ಅದನ್ನ ಮತ್ತು ರಿಕರ್ಸಿವ್ ಡೆಫಿನೇಷನ್ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನ ನೆಕ್ಸ್ಟ್ ಸೆಷನಲ್ಲಿ ಮಾಡ್ತೀನಿ. ಇವತ್ತು ಮಾಡಿದ್ರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಐ ವಿಲ್ ಕ್ಲಿಯರ್ ದಟ್ ಡೌಟ್. ಆ್ಯಂಡ್ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. So thank you for this session.